ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಾಸ್ಟರ್ಬೇಷನ್ ಆರ್ ಹಸ್ತಮೈಥುನ ಅನ್ನುವುದು ತುಂಬ ಸಹಜವಾದ ಕ್ರಿಯೆ ಆಗಿದೆ. ಆದರೆ ಇದು ತುಂಬ ಅಪಾಯ ಅನ್ನುವುದು ಅಷ್ಟೇ ಸತ್ಯ ಎಂಬುದು ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಇದು ಒಂದು ಕ್ರಿಯೆ ಅಷ್ಟೇ. ಇದನ್ನು ದಿನನಿತ್ಯ ಮಾಡಿದರೆ ಚಟ್ಟ ಸೇರುವುದು ಖಂಡಿತ. ಏಕೆಂದರೆ ಯಾವುದೇ ಅತಿ ಆದರೆ ಅದರ ಪರಿಣಾಮವನ್ನು ನಾವು ಎದುರಿಸಬೇಕಾಗುತ್ತದೆ. ಕ್ಷಣಿಕ ಸುಖಕ್ಕಾಗಿ ನಾವು ಯಾವುದೇ ಕ್ರಿಯೆಯನ್ನು ಮಾಡಿಕೊಳ್ಳುವುದು ದೇಹದ ಆರೋಗ್ಯದ ದೃಷ್ಟಿಯಿಂದ ಒಳಿತಲ್ಲ ಎಂಬುದು ಕೆಲವೊಂದು ಅಧ್ಯಯನದಲ್ಲಿ ಸಾಬೀತಾಗಿದೆ. ಆದರೆ ಇದನ್ನು ನಂಬಲು ಯಾರೂ ಹೋಗುವುದಿಲ್ಲ. ಏನಿದು ಮಾಸ್ಟರ್ಬೇಷನ್? ಇದರಿಂದ ಆಗುವ ಅಡ್ಡ ಪರಿಣಾಮಗಳು ಹಾಗೂ ನಿಮ್ಮ ದಾಂಪತ್ಯದಲ್ಲಿ ಆಗಬಹುದಾದ ತೊಂದರೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತುವ ಮೂಲಕ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಸ್ನೇಹಿತರೆ, ಈ ಪದ ಕೆಲವರಿಗೆ ಕೇಳಲು ಸ್ವಲ್ಪ ಮುಜುಗರ ತಂದುಕೊಡುವುದು ಖಂಡಿತ. ಆದರೆ ಅದರಲ್ಲಿ ತೊಡಗಿಸಿಕೊಂಡವರು ತುಂಬ ಜನ. ಇದನ್ನು ಬಂಡವಾಳವಾಗಿ ಮಾಡಿಕೊಂಡು ಕೆಲವೊಂದು ಆ್ಯಪ್ಗಳು ಪ್ಲೇಸ್ಟೋರಿನಲ್ಲಿ ತಲೆ ಎತ್ತುತ್ತಿವೆ. ಅದರಲ್ಲಿ ಕೆಲವೊಂದು ಲೇಡೀಸ್ ಫೋಟೋಗಳನ್ನು ಹಾಕಿಕೊಂಡು ಗಂಡಸರನ್ನ ದಿಕ್ಕು ತಪ್ಪಿಸಲು ದೊಡ್ಡ ಪ್ರಯತ್ನಗಳ ಷಡ್ಯಂತ್ರವೇ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಇದರಿಂದ ತುಂಬಾ ಜನ ತಮ್ಮ ಸಮಯ ಹಾಗೂ ಹಣಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಕಾಮವನ್ನ ಗೆದ್ದವನು ಇಡೀ ಜಗತ್ತನ್ನೇ ಗೆದ್ದಂತೆ ಎನ್ನುವ ಅರ್ಥಗರ್ಭಿತವಾದ ಮಾತು ಈ ಕಾಲದಲ್ಲಿ ಅನ್ವಯಿಸುವುದು ಎಷ್ಟು ನಿಜವೋ ನನಗೆ ಗೊತ್ತಿಲ್ಲ. ಆದರೆ ಇದೊಂದು ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ ಆಗಿದೆ. ಆದರೆ ಇದರ ಮಿತಿ ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ. ಮೊದಲಿಗೆ ಅಡ್ಡ ಪರಿಣಾಮದ ಬಗ್ಗೆ ಹೇಳುವುದಾದರೆ, ಮಾಸ್ಟರ್ಬೇಷನ್ ಅನ್ನುವುದು ಚಟವಾದರೆ ನೀವು ಮಾನಸಿಕ ಸ್ಥಿತಿಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಡ್ರಗ್ಸ್ ಅನ್ನೋದು ಹೇಗೆ ಮನುಷ್ಯನನ್ನು ಹಾಳು ಮಾಡುತ್ತದೋ ಹಾಗೆ ಇದು ಕೂಡ ಮನುಷ್ಯನನ್ನು ನಿಧಾನಕ್ಕೆ ಹಾಳು ಮಾಡುತ್ತಾ ಬರುತ್ತದೆ. ನಿಮ್ಮಲ್ಲಿ ಆತ್ಮಸ್ಥೈರ್ಯದ ಕೊರತೆ ಉಂಟಾಗಬಹುದು. ಜನರೊಂದಿಗೆ ನೀವು ಬೆರೆಯಲು ಸಂಕೋಚ ಪಡಬಹುದು. ಮದುವೆ ಆದ ಮೇಲೆ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಪರಿಣಾಮವಾಗಬಹುದು. ನರ ದೌರ್ಬಲ್ಯದಂತಹ ಕಾಯಿಲೆಗಳಿಗೆ ನೀವು ಒಳಗಾಗಬಹುದು. ಅತಿಯಾದರೆ ಅಮೃತವು ವಿಷವಾಗುವುದು ಖಂಡಿತ. ಸ್ಪರ್ಮ್ ಕ್ವಾಲಿಟಿಗಳು ಕೂಡ ಕಡಿಮೆಯಾಗಲು ಸಾಧ್ಯವಿದೆ ಎಂಬುದನ್ನು ಈ ಅಧ್ಯಯನವು ತಳ್ಳಿ ಹಾಕಲು ಸಾಧ್ಯವಿಲ್ಲ ಎಂಬುದನ್ನು ಹೇಳುತ್ತದೆ. ಮಾಸ್ಟರ್ಬೇಷನ್ ಅತಿಯಾಗಿದೆ ಎಂಬುದನ್ನು ನಿರ್ಧರಿಸುವುದು ಹೇಗೆ? ನಿಮ್ಮನ್ನ ನೀವು ಅರಿಯಬೇಕು. ನಿಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಅಡೆತಡೆಯಾಗುವಷ್ಟು ಹಸ್ತಮೈಥುನ ಅಭ್ಯಾಸ ನಿಮಗಿದೆಯೇ? ನಿಮ್ಮ ಕೆಲಸ, ಜವಾಬ್ದಾರಿ, ಸಾಮಾಜಿಕ ಜೀವನ ಮುಂತಾದವುಗಳಿಗೆ ಅಡ್ಡಿಪಡಿಸುವಷ್ಟು ಹಸ್ತಮೈಥುನ ಮಾಡಿಕೊಳ್ಳುತ್ತಿದ್ದೀರಾ? ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಹೌದು ಎಂದಾದಲ್ಲಿ ಕೂಡಲೇ ನಿಮ್ಮ ಸಮೀಪದ ಯೂರೋಆಂಡ್ರಾಲಜಿಸ್ಟ್ ಸಮಾಲೋಚಕರನ್ನು ಭೇಟಿ ಮಾಡಿ. ಎಷ್ಟು ಪ್ರಮಾಣದ ಮಾಸ್ಟರ್ಬೇಷನ್ ದೇಹಕ್ಕೆ ಒಳ್ಳೆಯದಲ್ಲ ಎಂದು ನಿರ್ಧರಿಸುವುದು ಒಮ್ಮೊಮ್ಮೆ ಗೊಂದಲವನ್ನು ಉಂಟು ಮಾಡುವ ವಿಚಾರವಾಗಿದೆ. ಎಷ್ಟು ಬಾರಿ ಮಾಸ್ಟರ್ಬೇಷನ್ ಮಾಡುವುದು ಅಥವಾ ಒಂದು ದಿನಕ್ಕೆ ಎಷ್ಟು ಬಾರಿ ಮಾಸ್ಟರ್ಬೇಷನ್ ಮಾಡಿದರೆ ಒಳ್ಳೆಯದು ಎಂಬ ಪ್ರಶ್ನೆಗೆ ವೈದ್ಯಕೀಯ ವಿಜ್ಞಾನಿಗಳು ಹೇಳುವ ಉತ್ತರ ಒಂದೇ. ಗಂಡಸರು ವಾರದಲ್ಲಿ 1 ಅಥವಾ 2 ಬಾರಿಗಿಂತ ಹೆಚ್ಚಿನ ಮಾಸ್ಟರ್ಬೇಷನ್ ಮಾಡಿಕೊಳ್ಳಬಾರದು. ಅತಿಯಾದ ಮಾಸ್ಟರ್ಬೇಷನ್ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದರಿಂದ ದೇಹದಲ್ಲಿ ಹಲವು ತರಹದ ಬದಲಾವಣೆಗಳು ಆಗುತ್ತವೆ ಮತ್ತು ದೇಹದ ತುಡಿತ ಹೆಚ್ಚಾಗುತ್ತದೆ. ಮಾಸ್ಟರ್ಬೇಷನ್ ಎನ್ನುವುದು ಒಂದು ಬಗೆಯ ರೋಮಾಂಚನ. ಇದರಲ್ಲಿ ದೇಹ ಮತ್ತು ಮನಸ್ಸು ಎರಡು ಒಂದು ಕ್ರಿಯೆಗೆ ಸಹಕರಿಸುತ್ತವೆ. ಹೆಚ್ಚಿನ ಪ್ರಮಾಣದ ಮಾಸ್ಟರ್ಬೇಷನ್ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆಗೆ ಕಾರಣವಾಗುತ್ತದೆ. ಇಲ್ಲಿ ಹಾರ್ಮೋನ್ಗಳ ಬದಲಾವಣೆಯು ಪ್ರಮಾಣವು ವ್ಯಕ್ತಿಯು ಎಷ್ಟು ಬಾರಿ ಮಾಸ್ಟರ್ಬೇಷನ್ ಮಾಡಿಕೊಳ್ಳುತ್ತಾನೋ ಎಂಬುದನ್ನು ಅವಲಂಬಿಸಿ ನಿರ್ಧಾರವಾಗಿರುತ್ತದೆ. ಶಕ್ತಿಯ ಅಪವ್ಯಯ ಸಹಜವಾಗಿ ಒಂದು ಮಾಸ್ಟರ್ಬೇಷನ್ ಇಂದ ಗಂಡಸರ ಮೇಲೆ ಉಂಟಾಗುವ ಮೊದಲ ದುಷ್ಪರಿಣಾಮ. ಎಲ್ಲರಿಗೂ ತಿಳಿದಿರುವಂತೆ ಮಾಸ್ಟರ್ಬೇಷನ್ ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಇದನ್ನು ಮಾಡಿಕೊಳ್ಳುವುದರಿಂದ ಶಕ್ತಿಯ ವ್ಯಯವಾಗುತ್ತದೆ. ಅದರಲ್ಲೂ ಹೆಚ್ಚಿನ ಮಾಸ್ಟರ್ಬೇಷನ್ ಎಂದರೆ ಹೆಚ್ಚಿನ ಶಕ್ತಿಯು ಅಪವ್ಯಯ ಎಂದರ್ಥ. ಚಟ ಗಂಡಸಿಗೆ ಇರಬಾರದು ಎಂದು ಹೇಳುತ್ತದೆ ಒಂದು ಗಾದೆ. ಮಾಸ್ಟರ್ಬೇಷನ್ ಎನ್ನುವುದು ಕಲಿತರೆ ಅದು ಚಟವಾಗಿ ರೂಪುಗೊಳ್ಳುವ ಅಪಾಯವಿದೆ. ಹೆಚ್ಚಿನ ಬಾರಿಗೆ ಇದನ್ನು ಮಾಡಿಕೊಳ್ಳುವವರು ಅದರ ಚಟಕ್ಕೆ ಬೀಳುತ್ತಾರೆ. ಇದು ಸಹ ಮಾದಕ ವ್ಯಸನದಂತೆಯೇ ಒಂದು ವ್ಯಸನ ಎಂದು ಇತ್ತೀಚಿನ ಪ್ರಸಿದ್ಧ ವೈದ್ಯಕೀಯ ಪ್ರತಿಗಳಲ್ಲಿ ಮೂಡಿಬಂದ ಸಂಶೋಧನೆಗಳು ದೃಢಪಟ್ಟಿವೆ. ಲಿಂಗ ನಿವಿರುವಿಕೆಯ ದೋಷ. ಅಧಿಕ ಪ್ರಮಾಣದ ಹಸ್ತಮೈಥುನದಿಂದ ಉಂಟಾಗುವ ಅಧಿಕ ದುಷ್ಪರಿಣಾಮ ಎಂದರೆ ಅದು ಲಿಂಗ ನಿವಿರುವಿಕೆಯ ದೋಷವಾಗಿದೆ. ಅತ್ಯಧಿಕ ಬಾರಿಗೆ ಮಾಸ್ಟರ್ಬೇಷನ್ ಮಾಡಿಕೊಳ್ಳುವವರು ಮುಂದೆ ತಮ್ಮ ಲಿಂಗ ನಿವಿರುವಿಕೆಯ ದೋಷವನ್ನು ಎದುರಿಸುವ ಅಪಾಯ ಹೆಚ್ಚಿರುತ್ತದೆ. ನರ ಸಂಬಂಧಿ ಸಮಸ್ಯೆಗಳು. ಅಧಿಕ ಪ್ರಮಾಣದಲ್ಲಿ ಮಾಸ್ಟರ್ಬೇಷನ್ನಿಂದ ನರ ಸಂಬಂಧಿ ಸಮಸ್ಯೆಗಳು ಎದ್ದು ಕಾಣುತ್ತದೆ. ಅದರಲ್ಲೂ ವಯಸ್ಸಾದ ಗಂಡಸರು ಇದರಲ್ಲಿ ತೊಡಗಿಸಿಕೊಂಡಾಗ ಅವರಲ್ಲಿ ತೀವ್ರ ತರಹದ ನರ ಸಂಬಂಧಿ ಸಮಸ್ಯೆಗಳು ಕಂಡುಬರುತ್ತವೆ. ಶೀಘ್ರ ವೀರ್ಯಸ್ಥಲನ. ಅಧಿಕ ಪ್ರಮಾಣದ ಹಸ್ತಮೈಥುನವು ದೀರ್ಘ ವೀರ್ಯಸ್ಥಲನದ ಜೊತೆಗೆ ತಳಕು ಹಾಕಿಕೊಂಡಿರುತ್ತದೆ. ಅತಿ ಹೆಚ್ಚು ಹಸ್ತಮೈಥುನ ಮಾಡಿಕೊಳ್ಳುವವರು ತಮ್ಮ ವೀರ್ಯವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ. ಪೆನಲ್ಗಳ ನರವನ್ನು ಹೆಚ್ಚು ಬಾರಿಗೆ ಉದ್ರೇಕಗೊಳಿಸುವುದರಿಂದ ಈ ಸಮಸ್ಯೆಯು ತಲೆದೋರುತ್ತದೆ.
ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಈ ಅಂಶವು ಹಿಂದೆ ಹೇಳಲಾದ ಅಂಶಕ್ಕೆ ಪೂರಕವಾಗಿ ಬರುತ್ತದೆ. ಆದರೆ ಶೀಘ್ರ ವೀರ್ಯಸ್ಥಲನ ಸಮಸ್ಯೆ ಇರುವವರು ತಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಲೈಂಗಿಕ ಜೀವನವನ್ನು ನಡೆಸಲು ತೊಂದರೆಯಾಗುತ್ತದೆ. ಮಿಲನ ಸುಖವನ್ನ ಮಹಾಂತರ ಹಂತಕ್ಕೆ ಕೊಂಡೊಯ್ಯುವ ಘಟ್ಟವೇ ವೀರ್ಯಸ್ಥಲನ. ಅದೇ ಬೇಗ ಆದರೆ ಇನ್ನು ಅದರಲ್ಲಿ ಆನಂದ ಎಲ್ಲಿ ಸಿಗುತ್ತದೆ? ನಿಮಗೆ ನಿದ್ದೆಯ ಮಂಪರು ಸದಾ ಇರುವಂತೆ ಮಾಡುತ್ತದೆ. ನೀವು ಅಧಿಕ ಪ್ರಮಾಣದಲ್ಲಿ ಮಾಸ್ಟರ್ಬೇಷನ್ ಅಲ್ಲಿ ತೊಡಗಿಸಿಕೊಂಡರೆ ಅದು ನಿಮ್ಮನ್ನ ನಿದ್ದೆಯ ಮಂಪರಿನಲ್ಲಿ ಇರುವಂತೆ ಮಾಡುತ್ತದೆ. ಏಕೆಂದರೆ ಮಾಸ್ಟರ್ಬೇಷನ್ ಅಧಿಕವಾದಷ್ಟು ಮೆದುಳಿನಲ್ಲಿ ಅಧಿಕ ಪ್ರಮಾಣದ ಡೋಪಮೈನ್ ಬಿಡುಗಡೆಯಾಗುತ್ತದೆ. ಇದರಿಂದ ಮಂಪರು ಆವರಿಸುತ್ತದೆ ಎಂದು ಹೇಳುತ್ತದೆ ಅಧ್ಯಯನ. ಜ್ಞಾಪಕ ಶಕ್ತಿಯ ಕೊರತೆ. ಅಧಿಕ ಮಾಸ್ಟರ್ಬೇಷನ್ನಿಂದಾಗಿ ಮೆದುಳಿನಲ್ಲಿ ಅಧಿಕ ಪ್ರಮಾಣದ ಡೋಪಮೈನ್ ಬಿಡುಗಡೆಯಾಗುವುದರಿಂದ ಜ್ಞಾಪಕ ಶಕ್ತಿಯ ಕೊರತೆಯು ಕಾಡುತ್ತದೆ. ಇದು ಮುಂದುವರಿದಷ್ಟು ಅದರಿಂದ ಜ್ಞಾಪಕ ಶಕ್ತಿಯ ಮೇಲೆ ಪರಿಣಾಮ ಹೆಚ್ಚಾಗುತ್ತದೆ. ಲೈಂಗಿಕತೆಯ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ. ಅಧಿಕ ಪ್ರಮಾಣದಲ್ಲಿ ಮಾಸ್ಟರ್ಬೇಷನ್ನಲ್ಲಿ ತೊಡಗಿಸಿಕೊಂಡವರು ಸ್ವಾಭಾವಿಕವಾದ ಲೈಂಗಿಕ ಜೀವನದಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಇದರಿಂದಾಗಿ ಈ ಕಾಲ್ಪನಿಕ ಲೈಂಗಿಕ ಜೀವನವೇ ಇಷ್ಟವಾಗುತ್ತದೆ. ಜೊತೆಗೆ ಅಧಿಕ ಮಾಸ್ಟರ್ಬೇಷನ್ ಗಂಡಸರ ದೇಹದಲ್ಲಿರುವ ಟೆಸ್ಟೋಸ್ಟೆರೋನ್ ಎಂಬ ಲೈಂಗಿಕತೆಗೆ ಸಂಬಂಧಿಸಿದ ಹಾರ್ಮೋನ್ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಈ ಸಮಸ್ಯೆ ಕಂಡುಬರುತ್ತದೆ ಎನ್ನಲಾಗುತ್ತದೆ. ಅತಿಯಾದರೆ ಅಮೃತವು ವಿಷವಾಗುತ್ತದೆ. ಅದೇ ರೀತಿ ಎಲ್ಲವೂ ನಿಯಮಿತವಾಗಿದ್ದರೆ ತಮ್ಮ ದೇಹವು ಸಮತೋಲನದಲ್ಲಿ ಇರುತ್ತವೆ. ಇಲ್ಲವಾದರೆ ದೇಹದ ಸಮತೋಲನ ತಪ್ಪುವುದಲ್ಲದೆ ವೈವಾಹಿಕ ಜೀವನ ಹಲ್ಲ ಹಿಡಿಯುವುದು ಖಂಡಿತ. ಮನುಷ್ಯನ ಮನಸ್ಸು ಹುಚ್ಚು ಕುದುರೆ ಇದ್ದಂತೆ. ಅದನ್ನು ನಿಯಂತ್ರಿಸಲು ಪುಸ್ತಕ ಓದುವುದು, ಕ್ರೀಡೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು, ಸ್ನೇಹಿತರ ಜೊತೆ ಸಮಯವನ್ನು ಕಳೆಯುವುದನ್ನು ರೂಢಿ ಮಾಡಿಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.